ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಇಂಡೋರ್ ಪ್ಲಾಂಟ್ನ ಪ್ಲಾಂಟ್ ಮಾಡೋಣ. ಅದರ ಹೆಸರು ಡಿಫೆನ್ಬ್ಯಾಷಿಯಾ ಕೆಮೇಲಿಯಾ. ಮಣ್ಣನ್ನು ಉದುರುದ್ರಾಗಿ ಇಟ್ಕೊಂಡು ಈಗ ಬೋನ್ ಮಿಲ್ನ ಹಾಕೋಣ. ಬೋನ್ ಮಿಲ್ ಏನು ಮಾಡುತ್ತೆ ಅಂತ ಅಂದರೆ ಗಿಡಕ್ಕೆ ಫಾಸ್ಫರಸ್, ಮೆಗ್ನೀಷಿಯಮ್, ಜಿಂಕ್ ಎಲ್ಲ ಕೊಡುತ್ತೆ. ಸೊ ಅದು ಒಂಥರ ಒಳ್ಳೆ ಫರ್ಟಿಲೈಸರ್ ಟೈಪ್ ಆಗುತ್ತೆ. ಈಗ ಪಾಟಿಗೆ ಮಣ್ಣು ಹಾಕೋಣ. ನಾನು ಪಾಟಿಗೆ ಒಂದು ಕಲ್ಲಿಟ್ಟಿದ್ದೀನಿ, ಏನಕ್ಕಂತ ಅಂದರೆ ಗಾಳಿ ಮತ್ತು ನೀರು ಸುಸೂತ್ರವಾಗಿ ಹೋಗಲಿ ಅಂತ ಅಂದ್ಬಿಟ್ಟು. ಸೊ ಮಣ್ಣು ಹಾಕ್ಕೊಂಡು ಈ ಥರ ಮಣ್ಣು ಫಿಲ್ ಮಾಡ್ತಾಯಿದ್ದೇನೆ ನಾನೀಗ. ಈ ಪ್ಲ್ಯಾಂಟ್ ಒಂಥರ ಇಂಡೋರ್ ಪ್ಲ್ಯಾಂಟ್. ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೇಕಾಗೋ ಅಗತ್ಯ ಇಲ್ಲ. ಮನೆ ಒಳಗೆ ಇಟ್ಕೊಂಡ್ರೆ ಒಳ್ಳೆ ಆಕ್ಸಿಜನ್ ಬರುತ್ತೆ. ಮತ್ತು ಈ ಪ್ಲ್ಯಾಂಟ್ ತುಂಬ ಲಕ್ಕಿನೂ ಆ್ಯಕ್ಚುಲಿ ಮನೇಲಿ ಇಟ್ಕೊಂಡ್ರೆ. ಈ ಗಿಡ ತುಂಬ ವರ್ಷ ಬರುತ್ತೆ. ಫ್ಯೂ ಇಯರ್ಸ್ ಒನ್ಸ್ ರೀಪಾಟಿಂಗ್ ಮಾಡಿದ್ರೆ ಸಾಕು. ಈಗ ಮಣ್ಣಿಗೆ ಒಂಚೂರು ಎಪ್ಸಮ್ ಸಾಲ್ಟ್ ಹಾಕೋಣ. ಎಪ್ಸಮ್ ಸಾಲ್ಟ್ ಏನು ಮಾಡುತ್ತೆ ಅಂತ ಅಂದರೆ ಅದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ. ಪ್ಲ್ಯಾಂಟ್ಸ್ಗೆ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡೋಕ್ಕೆ ಮತ್ತು ಅದರದ್ದು ಸೆಲ್ಸ್ ಎಲ್ಲ ಸ್ವಲ್ಪ ಗಟ್ಟಿಯಾಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಎಪ್ಸಮ್ ಸಾಲ್ಟ್. ಈಗ ಗಿಡನ ಪಾಟೊಳಗೆ ಇಡೋಣ. ಇಟ್ಟು ಮಣ್ಣೆಲ್ಲ ಫಿಲ್ ಮಾಡಿ ಕ್ಲೇ ಬಾಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.